ಆತ್ಮೀಯರೇ, ಚೆಲುವ ಕನ್ನಡ ಧ್ವನಿಮುದ್ರಣ ಕೇಂದ್ರದ ಈ ದಿವಸದ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಕಳೆದ 33 ವರ್ಷಗಳಿಂದ ಕನ್ನಡ ವಿಶ್ವವಿದ್ಯಾನಿಲಯ ಕನ್ನಡ ನಾಡು ನುಡಿ ಸಂಸ್ಕೃತಿ ಇತಿಹಾಸದ ಬಗ್ಗೆ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಈ 33 ವರ್ಷಗಳ ಚರಿತ್ರೆಯಲ್ಲಿ ಭಾರತದ ಉದ್ದಗಲಕ್ಕೂ ದೇಶ ವಿದೇಶದ ಉದ್ದಗಲಕ್ಕೂ ಅನೇಕ ವಿದ್ವಾಂಸರು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದು ಹೋಗಿದ್ದಾರೆ. ಇವತ್ತಿನ ದಿವಸ ಕನ್ನಡ ವಿಶ್ವವಿದ್ಯಾನಿಲಯದ ಒಂದು ಭಾಗ್ಯವೋ ಅನ್ನೋ ಹಾಗೆ ಇಡೀ ಕರ್ನಾಟಕದಲ್ಲಿ ತ್ರಿವಿಧ ದಾಸೋಹಿ ಮೂರ್ತಿಗಳು ಅಂತ ಕರೆಸ್ಕೊಂಡಿರುವಂಥ 12ನೇ ಶತಮಾನದ ಶಿವಶರಣರ ಕಾಯಕ ತತ್ವವನ್ನು ಇವತ್ತು ಅಕ್ಷರ ಪ್ರಚಾರ ಮಾಡ್ತಾ ಇರುವಂಥ ತುಮಕೂರಿನ ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ನಮ್ಮೊಂದಿಗೆ ಇದ್ದಾರೆ. ಸ್ವಾಮೀಜಿಗಳೇ, ತಮಗೆ ಆತ್ಮೀಯವಾದಂಥ ಸ್ವಾಗತ. ಶರಣಾರ್ಥಿಗಳು. ಇವತ್ತು ತಾವು ಈ ಕನ್ನಡ ವಿಶ್ವವಿದ್ಯಾಲಯದ ಆವರಣಕ್ಕೆ ಬಂದಿರೋದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯನ್ನು ತಂದಿದೆ. ಕನ್ನಡ ವಿಶ್ವವಿದ್ಯಾನಿಲಯ ಕಳೆದ 33 ವರ್ಷಗಳಿಂದ ಈ ಸಮುದಾಯದ ಈ ಭಾಗದ ಸಮುದಾಯಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಉನ್ನತ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡುವಂಥ ವಿಶ್ವವಿದ್ಯಾನಿಲಯ ಆಗಿದೆ. ಇಡೀ ಭಾರತ ದೇಶದಲ್ಲೇ ಒಂದು ಭಾಷೆಯ ವಿಶ್ವವಿದ್ಯಾನಿಲಯ, ಒಂದು ಸಂಶೋಧನೆಗಾಗಿಯೇ ಮೀಸಲಾಗಿರೋ ವಿಶ್ವವಿದ್ಯಾನಿಲಯ ಅಂದರೆ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯ. ಈ ವಿಶ್ವವಿದ್ಯಾನಿಲಯಕ್ಕೆ ಮತ್ತೊಮ್ಮೆ ತಮಗೆ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಶ್ರೀಗಳೇ, ಇವತ್ತು ತಮಗೆಲ್ಲರಿಗೂ ತಿಳಿದಂಥ ವಿಷಯವೇ, ಇವತ್ತಿನ ಯುವ ಸಮೂಹ ಅನೇಕ ಬೇರೆ ಬೇರೆ ಒತ್ತಡಗಳಿಗೆ ಸಿಕ್ಕಿ ನಮ್ಮ ಪೂರ್ವಿಕರ ಒಂದು ಒಳ್ಳೆಯ ಮೌಲ್ಯಗಳನ್ನು, ಆಚಾರ ವಿಚಾರಗಳನ್ನು, ಹಾಗೆಯೇ ಸಮಸಮಾಜ ನಿರ್ಮಾಣಕ್ಕೆ ಅತ್ಯವಶ್ಯಕವಾಗಿ ಬೇಕಾದಂಥ ಒಂದು ತಾಳ್ಮೆ, ಪ್ರೀತಿ, ಸಹನೆ, ಸಹಬಾಳ್ವೆ ಇಂಥ ವಿಚಾರಗಳನ್ನು ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂಥೇಳಿ ಎಲ್ಲರ ಒಂದು ಕೂಗು ಕೇಳಿಬರ್ತಾ ಇದೆ. ದಯವಿಟ್ಟು ತಾವು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ಕೋರ್ತೀವಿ. ಬದಿ ಇವತ್ತು ನಮ್ಮ ಹೆಮ್ಮೆಯ ಕನ್ನಡ ವಿಶ್ವವಿದ್ಯಾಲಯ ಅಂತ ಕರೆಸ್ಕೊಂಡಿರುವಂಥ ಹಂಪಿಯ ಈ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದಿರುವುದು ತುಂಬ ಸಂತೋಷ ಉಂಟು ಮಾಡಿದೆ. ಕಳೆದ 33 ವರ್ಷಗಳಿಂದ ನಿರಂತರವಾಗಿ ಕನ್ನಡದ ಭಾಷೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ, ಇದನ್ನು ಬೆಳೆಸುವ ನಿಟ್ಟಿನಲ್ಲಿ, ಇದರಲ್ಲಿರುವಂತಹ ಅನೇಕ ವಿಚಾರಗಳನ್ನು ಸಂಶೋಧನೆ ಮಾಡುವಂತಹ ವಿಚಾರದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು ನಮ್ಮ ಕನ್ನಡಿಗರ ಒಂದು ಹೆಮ್ಮೆಯ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿ ಕರೆಸ್ಕೊಡುವಂಥದ್ದು. ಈ ವಿಶ್ವವಿದ್ಯಾಲಯದ ಈ ಒಂದು ಚೆಲುವ ರೇಡಿಯೋ, ಕನ್ನಡ ಮಾಧ್ಯಮದ ರೇಡಿಯೋ ಮಾಧ್ಯಮದಲ್ಲಿ ಬಂದಿರುವಂಥದ್ದು ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ನೀವು ಈಗಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದಿರಿ. ಯಾವುದೇ ಒಂದು ದೇಶದ ಯುವಕರು ದೇಶದ ಬೆನ್ನೆಲುಬು ಮತ್ತು ದೇಶದ ಸಂಪತ್ತು. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ದೇಶದ ಸಂಪತ್ತು ಅಂದರೆ ಯುವಕರು ಅಂದರು. ಕೇವಲ ಯುವಕರು ನಮ್ಮ ದೇಶದ ಸಂಪತ್ತಲ್ಲ, ದೇಶಭಕ್ತಿ ಉಳ್ಳಂತಹ ಅವರು, ಶಿಸ್ತು ಉಳ್ಳಂತಹ ಅವರು, ಶ್ರಮವನ್ನು ಪಡುವಂತಹ ಅವರು, ಹಿರಿಯರನ್ನು ಗೌರವಿಸುವಂತಹ ಅವರು, ಸದ್ಗುಣಗಳನ್ನು ಉಳ್ಳಂತಹ ಅವರು, ಎಲ್ಲವನ್ನು ಒಳಗೊಂಡಂತಹ ಯುವಕರು ನಮ್ಮ ದೇಶದ ಸಂಪತ್ತು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಬಹಳ ಹಿಂದೆಯೇ ಕರೆದಿರುವಂತಹ ಅವರು. ಹಾಗೆ ಯಾವುದೇ ದೇಶದ ಒಂದು ದೊಡ್ಡ ಶಕ್ತಿ ಯುವ ಸಂಪತ್ತು ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ಇವತ್ತು ಯುವಕರು ದಾರಿ ತಪ್ತಾ ಇದ್ದಾರೆ, ಯುವಕರು ತಮ್ಮ ತನ ಮರಿತಾ ಇದ್ದಾರೆ ಅನ್ನುವಂಥ ಕೂಗು ಸಹಜವಾಗಿಯೇ ಇದೆ. ಆದರೆ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವಂತಹ ಒಂದು ವ್ಯವಸ್ಥೆಗಳು ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಯುವಕರಿಗೆ ಆದರ್ಶ ಯಾವುದಾಗ್ತಾ ಇದೆ ಇವತ್ತು? ಬಹುತೇಕ ಅವರಿಗೆ ಸಿನಿಮಾ ಆದರ್ಶ ಅಥವಾ ಕ್ರಿಕೆಟ್ ತಾರೆಗಳು ಆದರ್ಶ ಅನ್ನುವ ಭಾವನೆ ಜಾಸ್ತಿ ಬೆಳೆಸ್ಕೊಳ್ತಾ ಇದ್ದಾರೆ. ಅವರಿಗೆ ಯಾರು ಆದರ್ಶ ಆಗಬೇಕು ಅಂದರೆ ಅವರ ಹೆತ್ತ ತಂದೆ ತಾಯಿಗಳು ಮೊದಲು ಆದರ್ಶ ಆಗಬೇಕು, ಅವರಿಗೆ ಕಲಿಸಿದ ಗುರುಗಳು ಆದರ್ಶ ಆಗಬೇಕು, ಅವರಿಗೆ ಈ ಒಂದು ಬದುಕನ್ನು ಕಟ್ಕೊಳ್ಳಲಿಕ್ಕೆ ಏನು ಮಾರ್ಗದರ್ಶನ ಮಾಡ್ತಾರೋ ಅವರೆಲ್ಲ ಆದರ್ಶ ಆಗಬೇಕು ಅವರಿಗೆ. ಅದಾದಾಗ ಯುವಕರು ಸಹಜವಾಗಿಯೇ ಒಂದು ಉತ್ತಮ ಸಂಸ್ಕಾರವಂತ ಯುವಕರಾಗೋದಕ್ಕೆ ಸಾಧ್ಯ ಆಗುವಂಥದ್ದು. ಅದರಿಂದ ಎದ್ದಿದಾಚರತಿ ಶ್ರೇಷ್ಠ ತತ್ತೆ ದೇವೇತೇರೋ ಜನಾಹ ಅನ್ನುವಂತಹ ಗೀತೆಯ ವಾಕ್ಯ ಇದೆ. ಅಂದರೆ ಹಿರಿಯರು ಹೇಗೆ ಆಚರಣೆ ಮಾಡ್ತಾರೋ ಅವರು ಕಿರಿಯರು ಅದನ್ನು ಅನುಕರಣೆ ಮಾಡ್ತಾರೆ ಎನ್ನುವಂತಹ ಒಂದು ಮಾತು ಬಹಳ ಪ್ರಸಿದ್ಧವಾಗಿರುವಂಥದ್ದು.
ಅದನ್ನು ನೋಡಿದಾಗ ಯುವಕರು ಇವತ್ತು ನಿಜವಾಗಲೂ ಕೂಡ ನಮ್ಮ ದೇಶದ ದೊಡ್ಡ ಸಂಪತ್ತಾಗಿರುವಂತಹ ಯುವಕರು ಯಾವತ್ತೂ ಕೂಡ ದೇಶಭಕ್ತಿಯನ್ನು ಇಟ್ಕೊಳ್ಬೇಕು, ತಾವು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಏಕೆಂದರೆ ನಮ್ಮ ದೇಶದ ಒಂದು ಎಲ್ಲವನ್ನು ನಿಗ್ರಹಿಸುವಂತಹ ಬೆಳೆಸುವಂತಹ ಒಂದು ಶಕ್ತಿ ಇವತ್ತು ಯುವಕರಿಗಿದೆ. ನೋಡಿ, ನಮ್ಮ ಸೈನಿಕರು ಯುವಕರವರು ಇಲ್ಲದೆ ಹೋದರೆ ನಮ್ಮ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಹಿನ್ನೆಲೆಯಲ್ಲಿ ಯುವಕರ ಪಾತ್ರ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ಬಹಳ ಮುಖ್ಯವಾಗಿರುವಂಥದ್ದು. ಆದ್ದರಿಂದ ಇವತ್ತು ಯುವಕರು ತಮ್ಮ ಆದರ್ಶಗಳನ್ನು ಇಟ್ಕೊಂಡು, ತಂದೆ ತಾಯಿಗಳ ಬಗ್ಗೆ ಆದರ್ಶಗಳನ್ನು ಇಟ್ಕೊಂಡು, ಯಾವುದೋ ಬೇರೆ ಬೇರೆ ಆದರ್ಶಗಳಿಗಿಂತಲೂ ಕೂಡ ನನ್ನ ತಾಯಿ ನನ್ನ ತಂದೆ ನನಗೆ ಆದರ್ಶ, ನನಗೆ ಜನ್ಮ ನೀಡಿದ್ದಾರೆ, ಈ ಜಗತ್ತನ್ನು ತೋರಿಸಿದ್ದಾರೆ, ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ, ನಾವು ಈ ದೇಶವನ್ನು ಪ್ರೀತಿಸಬೇಕು ಅನ್ನುವಂಥ ಮನೋಭಾವವನ್ನು ಇಟ್ಕೊಳ್ಬೇಕು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವಂತಹ ಮಾತಿದೆ. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಅನ್ನುವ ಮಾತು ಮಹಾಭಾರತದಲ್ಲಿ ಬರುವಂಥದ್ದು, ರಾಮಾಯಣದಲ್ಲಿ ಬರುವಂಥದ್ದು. ಮಹಾಭಾರತ ಅಲ್ಲ, ರಾಮಾಯಣದಲ್ಲಿ ಬರುವಂತಹ ಒಂದು ಮಾತದು. ಹಾಗೆ ಯುವಕರು ಯಾವತ್ತೂ ಕೂಡ ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸುತ್ತಾ ಹಿರಿಯರ ಮಾರ್ಗದರ್ಶನ ನಡೀಬೇಕು. ಒಂದು ಮಾತು ಹೇಳ್ತಾರೆ, ಯುವಕರು ಒಂದು ರೀತಿಯಲ್ಲಿ ಬ್ಯಾಂಕ್ ಇದ್ದಾಗಂತೆ. ಹಿರಿಯರು ಇರ್ತಾರಲ್ಲ, ಅವರಿಗೆ ಡಿಪಾಸಿಟ್ ಇಡಬೇಕಂತೆ. ಈ ಬ್ಯಾಂಕ್ ನಡೆಯಬೇಕಾದ್ರೆ ಡಿಪಾಸಿಟ್ ಇರಬೇಕು. ಹೌದು, ಡಿಪಾಸಿಟ್ ಇದ್ದರೆ ಬ್ಯಾಂಕ್ ನಡೆಯೋದಿಲ್ಲ. ಈ ಬ್ಯಾಂಕಲ್ಲಿ ಡಿಪಾಸಿಟ್ ಯಾವುದಪ್ಪ ಅಂದರೆ ಅವರ ಅನುಭವ, ಅವರ ಆದರ್ಶಗಳು. ಅದು ಈ ಯುವಕರು ಅನ್ನುವಂಥ ಬ್ಯಾಂಕ್ನಲ್ಲಿ ಹಿರಿಯರ ಆದರ್ಶ ಅನುಭವಗಳು ಅವರಿದ್ದಾಗ ಉತ್ತಮವಾಗಿ ಅವರು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಆದರ್ಶಗಳು ಇವತ್ತು ಅವರಿಗೆ ಬರಲಿ ಅಂತ ಉತ್ತಮ ವಾತಾವರಣ ಉಂಟಾಗಲಿ. ಯುವಕರು ಇವತ್ತು ನಿರುದ್ಯೋಗಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಅದು ತುಂಬ ಒಂದು ನೋವಿನ ಸಂಗತಿ. ಯುವಕರು ಇವತ್ತೇನು ಮಾಡಬೇಕು ಅಂದರೆ ಬಸವಣ್ಣವರು ಕೊಟ್ಟ ಹಾಗೆ ಕಾಯಕವೇ ಕೈಲಾಸ. ಯಾವುದೇ ಇವತ್ತು ವ್ಯವಸಾಯ ಇರಲಿ, ಕೂಲಿ ಕೆಲಸ ಇರಲಿ, ಮತ್ತೊಂದಿರಲಿ, ಸ್ವಾವಲಂಬಿ ಸ್ವಾಭಿಮಾನಿ ಬದುಕನ್ನು ಮಾಡೋದಕ್ಕೆ ಬೇಕಾದಂಥ ಉತ್ತಮ ಅವಕಾಶಗಳು ಬಹಳಷ್ಟು ಇದೆ. ಇವತ್ತು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೇ ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯ ಆಗಿರುವಂಥದ್ದು ಇವತ್ತು 12ನೇ ಶತಮಾನದಲ್ಲಿ ಬಸವಾದಿ ಶರಣರಂತಹ ಆದರ್ಶಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ನಾವು ಸಂತೃಪ್ತಿಯಿಂದ ಬದುಕೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ನಮಗೆ, ಯಾವುದೇ ಕೊರತೆ ಇಲ್ಲ ನಮಗೆ. ಆದರೆ ನಮ್ಮ ಮನಸ್ಸಿನೊಳಗೆ ಏನಿದೆ ಅಂದರೆ ಆಸೆಯ ಬೆನ್ನತ್ತಿ ಹೋದಾಗ ನಾವು ಎಲ್ಲವನ್ನು ಈ ನೆಮ್ಮದಿ ತೃಪ್ತಿ ಅನ್ನುವಂಥದ್ದನ್ನು ಕಳ್ಕೊಂಡು ಬಿಡ್ತಾ ಇರ್ತೀವಿ. ಅದರಿಂದ ಇವತ್ತು ಮನುಷ್ಯ ಇರೋದ್ರೊಳಗೆ ಸಂತೃಪ್ತನಾಗಿ ಏನೆಲ್ಲ ಭಗವಂತ ಕೊಟ್ಟಿದ್ದಾನೆ, ಈ ಪ್ರಕೃತಿ ಕೊಟ್ಟಿದ್ದಾನೆ, ನೀರು ಜಲ ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ, ಅದನ್ನು ಭಾವಿಸ್ಕೊಡ್ತಾ ಯುವಕರು ಬೆಳೆದು ದೇಶಕ್ಕೆ ಉತ್ತಮ ಕೊಡುಗೆ ಕೊಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕಾಗಿದೆ. ಸ್ವಾಮೀಜಿಗಳೇ, ಶತಾಯುಷಿಗಳಾದಂಥ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠಕ್ಕೆ ಒಂದು ದೊಡ್ಡ ದಾರಿಯನ್ನು ತೋರಿಸಿಕೊಟ್ಟಂಥವರು. ಅವರ ನಂತರ ತಾವು ಆ ಮಠಕ್ಕೆ ಅಧ್ಯಕ್ಷರಾಗಿ ಸಿದ್ಧಗಂಗಾ ಶ್ರೀಗಳ ಕನಸು ಏನಿತ್ತು ಅದನ್ನು ಸಾಕಾರಗೊಳಿಸ್ತಾ ಇದ್ದೀರಿ. ಮತ್ತು ತಾವೇ ತಮ್ಮ ಅನೇಕ ಹೊಸ ಕನಸುಗಳೊಂದಿಗೆ ಸಿದ್ಧಗಂಗಾ ಮಠವನ್ನು ಒಂದು ಶೈಕ್ಷಣಿಕ ಕಾಶಿ ಅಂತ ರೂಪಿಸ್ತಾ ಇದ್ದೀರಿ. ಸುಮಾರು ಪ್ರತಿನಿತ್ಯ 20,000 ಜನ ದಾಸೋಹವನ್ನು ಮಾಡ್ತಾ ಇರುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಈ ದಾಸೋಹ ಪರಂಪರೆಗೂ ಮತ್ತು ಸಿದ್ಧಗಂಗಾ ಮಠಕ್ಕೂ ಹೇಗೆ ಅವಿನಾಭಾವ ಸಂಬಂಧ? ಮತ್ತು ಅಷ್ಟೆಲ್ಲ ದಾಸೋಹವನ್ನು, ಇದು ಸಣ್ಣ ಪುಟ್ಟ ಕಾರ್ಯವಲ್ಲ, ಇಡೀ ದೇಶದಲ್ಲೇ ಬಹಳ ದೊಡ್ಡ ಕಾರ್ಯ. ಇದನ್ನು ತಾವು ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀರಿ? ಇದು ನಮ್ಮ ಮಠದ ಪರಂಪರೆಯಲ್ಲೇ ಇದು ನಡ್ಕೊಂಡು ಬಂದಿರುವಂಥದ್ದು. ಇದು ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದ್ದು, 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಕರ್ನಾಟಕದ ಒಂದು ಪರಂಪರೆ ಅಂದರೆ ಕಾಯಕ ದಾಸೋಹವನ್ನು ಎಲ್ಲ ಮಠಗಳು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಒಂದು ಸಣ್ಣ ಮಠಕ್ಕೆ, ಒಂದು ಊರಿನ ಯಾವುದೋ ಒಂದು ಕೊನೆಯಲ್ಲಿರುವಂಥ ಒಂದು ಪುಟ್ಟ ಮಠಕ್ಕೆ ಹೋದರೂ ಕೂಡ ಅಲ್ಲಿ ದಾಸೋಹ ಇರ್ತದೆ. ಅದೇ ಒಂದು ನಮ್ಮ ಮಠಗಳ ಒಂದು ಹಿನ್ನೆಲೆ ಇರುವಂಥದ್ದು. ಬಸವಣ್ಣವ್ರು ಹೇಳಿದಾಗ, ಏನ ಬಂದಿರಿ ಹದಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹೋದೆ, ಕುಳ್ಳಿರೆಂದರೆ ನೆಲ ಕುಡಿಯುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಹೊಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕಡೆ ಮೂಗ ಕೊಯ್ಯದೆ ಮಾಡ್ಮನೆ ಕೊಡಲ ಸಂಗಮ ದೇವ ಅಂತ ಹೇಳುವಾಗೆ, ಮಠ ಅಂದರೆ ಏನಪ್ಪ, ಅದು ಮುಖ್ಯ ನಮಗೆ. ಮಠ ಅಂದರೆ ಮಠಶ್ಚಾತ್ರಾದಿ ನಿಲಯ ಅಂತ ಅಮರಕೋಶದಲ್ಲಿ ಹೇಳಿದ್ದಾನೆ. ಮಕ್ಕಳಿರುವಂಥದ್ದು, ಯುವಕರಿರುವಂಥದ್ದು, ಅನಾಥರಿರುವಂಥದ್ದು, ಬೇರೆ ಬೇರೆ ಆಶ್ರಯವನ್ನು ಕೊಡುವಂಥದ್ದು. ಯಾರೇ ಬಂದರೂ ಕೂತ್ಕಡೆ ಒಂದು ನಿಮಿಷ ಸಂತೋಷವಾಗಿ ಹೋಗಿ ಅನ್ನುವಂಥ ಒಂದು ವ್ಯವಸ್ಥೆ ಇರುವಂಥದ್ದೇ ಮಠದ ಒಂದು ಹಿನ್ನೆಲೆ ಇರುವಂಥದ್ದು. ಮಠ ಸ್ವಾಮಿಗಳಿಗಾಗಿ ಅಲ್ಲ, ಮಠ ಇರುವಂಥದ್ದು ಭಕ್ತರಿಗಾಗಿ, ಸಮಾಜಕ್ಕಾಗಿ, ಅವರ ಸೇವೆಗಾಗಿ ಇರುವಂಥದ್ದು ಮುಖ್ಯವಾಗಿರುವಂಥದ್ದು. ಹಾಗೆ ಮಠಗಳು ಭಾಳ ಹಿಂದಿನಿಂದಲೂ ಕೂಡ ಅಂಥ ಸೇವೆಯನ್ನು ಅನೇಕ ವಿಧದಲ್ಲಿ ಸಲ್ಲಿಸ್ಕೊಂಡು ಬರ್ತಾ ಇದ್ದಾವೆ. ಅದು ನಮ್ಮ ಸಿದ್ಧಗಂಗಾ ಮಠ, ಅದು ಹಿಂದೆ ಅಟವಿ ಸ್ವಾಮಿಗಳವರು, ಉದ್ದಾನ ಶ್ರೀಗಳವರು ಒಂದು ಭದ್ರ ಬುನಾದಿಯನ್ನು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವ್ರಿಗೆ ಹಾಕ್ಕೊಟ್ಟಂತಹವರು. ಸಣ್ಣ ಪ್ರಮಾಣದಲ್ಲಿ ಅವರು ಪ್ರಾರಂಭ ಮಾಡಿದಂಥ ಒಂದು ದಾಸೋಹ, ಸಣ್ಣ ಪ್ರಮಾಣದಲ್ಲಿ ಮಾಡಿದಂಥ ಒಂದು ಶಿಕ್ಷಣದ ಕ್ರಾಂತಿ, ಅವರು ಹಾಕಿದ ಒಂದು ಬೀಜವನ್ನು ನಮ್ಮ ಪರಮ ಪೂಜ್ಯರದಕ್ಕೆ ನೀರು ಗೊಬ್ಬರ ಎಲ್ಲವನ್ನು ಹಾಕಿ ಅದನ್ನು ಬೃಹದಾಕಾರವಾಗಿ ಬೆಳೆಸುವಂಥ ದೊಡ್ಡ ಕೆಲಸವನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಶಿವಳವರು ಮಾಡಿಕೊಂಡು ಬಂದಂತಹವರು.
ಇದಕ್ಕೆ ಮುಖ್ಯ ಕಾರಣ ನಮ್ಮ ಹಳ್ಳಿ ಜನಗಳು ಅವರ ದಾಸೋಹಂ ಭಾವ. ಹಳ್ಳಿ ಜನಗಳು ಏನು ಅವರ ಬೆಳೆದ ಒಂದು ಪಾಲಿನಲ್ಲಿ ಒಂದು ಭಾಗ ಮಠಕ್ಕೆ ಕೊಡಬೇಕು, ದಾಸೋಹಕ್ಕೆ ಕೊಡಬೇಕು, ಜನಗಳಿಗೆ ಪ್ರಸಾದಕ್ಕೆ ಕೊಡಬೇಕು, ಮಕ್ಕಳಿಗೆ ಪ್ರಸಾದಕ್ಕೆ ಕೊಡಬೇಕು ಅನ್ನುವ ಭಾವನೆ ಭಾಳಷ್ಟು ಹಿಂದಿನಿಂದಲೂ ಬೆಳ್ಕೊಂಡು ಬಂದಿರುವಂಥದ್ದು. ಅದೆಲ್ಲ ಕಾರಣದಿಂದಾಗಿ ಜೊತೆಗೆ ನಮ್ಮ ಪರಮ ಪೂಜ್ಯರಿಗೆ ಒಂದು ಕನಸಿದೆ. ಆ ಕನಸು ನನಸು ಮಾಡ್ಕೊಂಡಂತಹವರು ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಗ್ರಾಮಾಂತರ ಮಕ್ಕಳಿಗೆ ಆಶ್ರಯವನ್ನು ಕೊಡಬೇಕು, ಅವರಿಗೆ ಆಂಗ್ಲ ಮಾಧ್ಯಮ ಶಾಲೆಗಿಂತಲೂ ಕನ್ನಡ ಶಾಲೆಗಳನ್ನೇ ಬೆಳೆಸಬೇಕು ಅಂತೇಳಿ ಹಳ್ಳಿಗಳ ಕಡೆ ಶಾಲೆಗಳನ್ನು ತೆರೀಬೇಕು, ಮಠದಲ್ಲಿ ಮಕ್ಕಳಿಗೆ ಆಶ್ರಯ ಕೊಡಬೇಕು. ಇದು ಅವ್ರು ಹೇಗೆ ನಡೆಸ್ಕೊಂಡು ಬಂದರು ಅಂತಂದರೆ ಅದನ್ನು ಹೀಗೆ ಅಂತ ಊಹೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ಅವರ ಪಟ್ಟಾಧಿಕಾರ ಆಗಿ ಜವಾಬ್ದಾರಿ 60-70 ಮಕ್ಕಳಿದ್ದಂಥದ್ದು ಅವರ ಕಾಲದಲ್ಲೇ 8-9 ಸಾವಿರ ಮಕ್ಕಳು ಅಲ್ಲಿ ಆಶ್ರಯ ಪಡ್ಕೊಳ್ಳುವಂಥ ಕೆಲಸ ಆಯಿತು. ಆಗ ಒಂದೇ ಕಟ್ಟಡ ಇತ್ತಲ್ಲಿ, ಜನರಲ್ ಹಾಸ್ಟೆಲ್ ಅಂತದು. ಅದು ಕಟ್ಟಡ ಬಿಟ್ಟರೆ ಬೇರೆ ಜಾಗ ಯಾವುದೂ ಇರ್ತಿರಲಿಲ್ಲ. ಆದರೆ ಪರಮ ಪೂಜ್ಯ ಜಾಗ ಹೆಂಗೆ ಕೊಡ್ತಾಯಿದ್ರು ಅಂದರೆ ಉದ್ದಾನಸವಣ ಗದ್ಗೆಲೂ ಮಕ್ಕಳೇ, ಅಲ್ಲೊಂದು ಮಿಷಿನ್ ಮನೆ ಇದೆ ಅಂದರೆ ಮಕ್ಕಳು, ಇನ್ನೊಂದು ಯಾರೋ ಒಂದು ಜಾಗ ಇದೆ ಅಂದರೆ ಅಲ್ಲೂ ಮಕ್ಕಳೇ, ಎಲ್ಲೆಲ್ಲೂ ಜಾಗ ಎಲ್ಲಿ ಸಿಗ್ತದೆ ಅಲ್ಲೆಲ್ಲೋ ಮಕ್ಕಳಿಗೆ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಪೂಜ್ಯರು ನೆರವೇರಿಸಿಕೊಂಡು ಬಂದಂತಹ ಅವರು ಬಹಳ ಶ್ರಮವನ್ನು ಪಟ್ಟಿದ್ದಾರೆ. ಅವರು ಕಾಯಕವನ್ನು ಮಾಡದೇ ಇರೋದೇ ಇಲ್ಲ. ಅವರು ಸೌದೆಯನ್ನು ಹೊಡೆದಿದ್ದಾರೆ, ಕಸವನ್ನು ಗುಡಿಸಿದ್ದಾರೆ, ರೈತಾಪಿ ಇದಾಗಿ ಗದ್ದೆ ಹೊಲಗಳಲ್ಲಿ ಕೆಲಸ ಮಾಡಿದ್ದಾರೆ, ದಾಸೋಹದಲ್ಲಿ ಪ್ರಸಾದವನ್ನು ಸಿದ್ಧ ಮಾಡಿದ್ದಾರೆ, ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ. ಆಮೇಲೆ ಮಕ್ಕಳಿಗೆ ಪ್ರತಿನಿತ್ಯ ಅವರಿಗೆ ಇಂಗ್ಲೀಷ್ ಪಾಠವನ್ನು ಮಾಡ್ತಾಯಿದ್ರು. ಅವರು ಪ್ರತಿನಿತ್ಯ ಬೆಳಗ್ಗೆ 5:30 6:30ವರೆಗೆ SSLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಪ್ರತಿ ವರ್ಷ ಅವರು ಇಂಗ್ಲೀಷ್ನಲ್ಲಿ ಪಾಠವನ್ನು ಮಾಡ್ತಾಯಿದ್ರು. ಹೀಗೆ ಅವರ ಬದುಕೇ ಒಂದು ಆದರ್ಶ ಆಗಿರುವಂಥದ್ದು ಅಚ್ಚರಿ ಅನ್ನಿಸ್ತದೆ ಇವತ್ತಾರೆ. ಅದನ್ನು ಮಾಡೋರು ಇಲ್ಲ, ಇನ್ನೊಬ್ಬರು ನೋಡೋಕ್ಕೆ ಸಾಧ್ಯವೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪರಮ ಪೂಜ್ಯರು ನಡೆಸ್ಕೊಂಡು ಬಂದಂತಹವರು. ಅವರ ಆಸೆ ಏನಪ್ಪ ಅಂದರೆ ಮಕ್ಕಳಿಗೆ ಆಶ್ರಯ ಕೊಡಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಹಳ್ಳಿ ಮಕ್ಕಳಿಗೆ ಉದ್ಧಾರ ಆಗಬೇಕು. ಕನಿಷ್ಠ ಒಬ್ಬ ಹಳ್ಳಿಯ ಹೆಣ್ಣು ಮಗಳೊಬ್ಬಳು 10ನೇ ತರಗತಿ ಶಿಕ್ಷಣ ಪಡ್ಕೊಂಡ್ರೆ ಇಡೀ ಕುಟುಂಬವೇ ಶಿಕ್ಷಿತ ಆಗ್ತದೆ ಅನ್ನೋ ಕಾರಣದಿಂದಾಗಿ ಅವರು ಗ್ರಾಮಾಂತರ ಶಾಲೆಗಳನ್ನು ತೆರೆಕೊಂಡು ಬಂದರು. ಅವರು ತೆರೆದಂಥದ್ದು ಯಾವುದೇ ಪಟ್ಟಣ ಶಾಲೆ ಅಲ್ಲ, ಗ್ರಾಮಾಂತರ ಶಾಲೆಗಳು. ಇವತ್ತು ಕೂಡ ಅನೇಕ ಹಳ್ಳಿಗಳ ಕಡೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಂದ ಹೆಣ್ಣು ಮಕ್ಕಳು ಯಾರಾದರೂ ಬಂದು ಮಾತಾಡಿದಾಗ, ನಾನು ಈ ಶಾಲೆಯಲ್ಲಿ ಓದಿದೆ, ನಿಮ್ಮ ಶಾಲೆಯಲ್ಲಿ ಪೂಜ್ಯರು ನಮ್ಮೂರಲ್ಲಿ ಶಾಲೆ ಮಾಡದೇ ಹೋಗಿದ್ರೆ ನಾವೇನಾಗ್ತಿದೆ ಗೊತ್ತಿಲ್ಲ. ಇವತ್ತು ನಾವು ಚೆನ್ನಾಗಿದ್ದೀವಿ, ನಮ್ಮ ಮಕ್ಕಳು ಅಮೇರಿಕಾದಲ್ಲಿದ್ದಾನೆ, ನನ್ನ ಮಗ ಇಂಗ್ಲೆಂಡ್ನಲ್ಲಿದ್ದಾನೆ, ಹಾಗೆ ಅವರು ಅಭಿಮಾನವನ್ನು ವ್ಯಕ್ತ ಮಾಡ್ತಾಯಿದ್ದು ನೋಡಿದಾಗ ಏನಪ್ಪ ಇದು ಪರಮ ಪೂಜ್ಯರು ಕೊಟ್ಟಂಥ ಕೊಡುಗೆ ಅಂತೇಳಿ ನಾವು ಭಾವಿಸಬೇಕಾಗಿರುವಂಥದ್ದು. ನೀವು ಕಂಡ ಹಾಗೆ ದೊಡ್ಡ ದೊಡ್ಡ ಸಾಹಿತಿಗಳು, ವಿದ್ವಾಂಸರು, GS ಶಿವರುದ್ರಯ್ಯನವರು, L ಬಸವರಾಜರವರು, ವೈನ್ ಲಿಂಗಣ್ಣಯ್ಯನವರು, ಇಂತಹ ಅನೇಕರು ಇವತ್ತಿಗೂ ಕೂಡ ನೀವು ಕಂಡ ಹಾಗೆ ಮಲ್ಲೇಪುರಂ ವೆಂಕಟೇಶ್ ಅವರು ಅಲ್ಲಿ ಅಭ್ಯಾಸ ಮಾಡಿದಂತಹ ಅವರು. ಹೀಗೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಇವತ್ತು ಸಾಧನೆಯನ್ನು ಇವತ್ತು ಮಾಡಿ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥದ್ದು. ಅದೇ ರೀತಿಯಲ್ಲಿ ವಿಜ್ಞಾನಿಗಳಿರ್ಬೋದು, ತಂತ್ರಜ್ಞಾನಿಗಳಿರ್ಬೋದು, IPS ಅಧಿಕಾರಿಗಳಾಗಿರ್ಬೋದು, ಹೀಗೆ ಅಲ್ಲಿ ಶಿಕ್ಷಣವನ್ನು ಪಡ್ಕೊಂಡಂತಹವರು ಅನೇಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂತಹ ಕೆಲಸ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಇದು ಕನ್ನಡ ವಿಶ್ವವಿದ್ಯಾಲಯ ನಿಮ್ಮದು. ನಮ್ಮ ಪರಮ ಪೂಜ್ಯರಿಗೆ ಕನ್ನಡ ಅಭಿಮಾನ ಎಷ್ಟಿತ್ತು ಅಂದರೆ ಸಂಸ್ಕೃತಕ್ಕೂ ಕೊಡ್ತಾಯಿದ್ರು, ಆದರೆ ಅವರು ಕನ್ನಡ ಪಂಡಿತ್ ಅಂತ ಶಾಲೆ ಪ್ರಾರಂಭ ಮಾಡಿದ್ರು. ಹೌದು. ಆ ಕಾಲದಲ್ಲಿ ಇದ್ದಿದ್ದಂಥ ಅದು ಒಂದೇ, ಮೈಸೂರಿನಲ್ಲಿ ಒಂದು, ಮಠದಲ್ಲಿ ಒಂದು. ಮೈಸೂರಿನಲ್ಲಿ ಇದ್ದಿದ್ದು ಸರ್ಕಾರಿ ಶಾಲೆಗಳಲ್ಲಿ ಇದ್ದಂತಹವ್ರಿಗೆ, ಪ್ರೈಮರಿ ಶಾಲೆಯಲ್ಲಿ ಅವರಿಗೆ ಕನ್ನಡದ ಒಂದು ಬೋಧನೆ ಮಾಡಬೇಕು, ಅವರಿಗೆ ಎತ್ತಿಸಬೇಕು ಅಂತ ಅಲ್ಲಿ ತರಬೇತಿಯನ್ನು ಕೊಡ್ತಾಯಿದ್ರು. ಮಠದಲ್ಲಿ ಒಂದು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಶಿಕ್ಷಕರನ್ನು ತಯಾರು ಮಾಡಬೇಕು ಅಂತೇಳಿ ಕನ್ನಡ ಪಂಡಿತ್ ಶಾಲೆಯನ್ನು ಪ್ರಾರಂಭ ಮಾಡಿದಂಥವ್ರು. ಏಕೈಕ ಒಂದು ಶಾಲೆ ಇವತ್ತಿದೆ, ಆದರೆ ಇವತ್ತು ಕನ್ನಡ ಓದುವಂಥ ಮಕ್ಕಳು ಬರ್ತಾಯಿಲ್ಲ. ನಿಮಗೆ ಹೇಗೆ ಆರ್ಥಿಕ ಸ್ಥಿತಿ ನಮ್ಮ ಹಂಪಿ ವಿಶ್ವವಿದ್ಯಾಲಯ ಕಾಡ್ತಾ ಇದೆಯೋ, ಹಂಗೆ ಓದಕ್ಕೆ ಬರದೇ ಇರುವಂಥ ಮಕ್ಕಳ ಸ್ಥಿತಿ ಅದು ಕಾಡ್ತಾ ಇರುವಂಥದ್ದು. ಹಾಗೆ ಪರಮ ಪೂಜ್ಯರಿಗೆ ಕನ್ನಡದ ಬಗ್ಗೆ ಬಹಳ ಅಭಿಮಾನ ಇರುವಂಥದ್ದು, ಪ್ರೀತಿ ಇತ್ತು. ಅವತ್ತು ಆ ಕನ್ನಡ ಪಂಡಿತ್ನಲ್ಲಿ ತಯಾರಾದಂಥ ಶಿಕ್ಷಕರು ಬಹಳ ಮೌಲ್ಯಯುತವಾದಂಥ ಒಂದು ಶಿಕ್ಷಕರಾಗಿ ಕೆಲಸವನ್ನು ಮಾಡಿದಂತಹ ಒಂದು ಹೆಮ್ಮೆ, ಹಿರಿಮೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳವರಿಗೆ ಸಲ್ಲುವಂಥದ್ದು. ಹೌದು ಬುದ್ಧಿ, ತಾವೊಂದು ಮಾತು ಹೇಳಿದ್ರಿ, ಗ್ರಾಮೀಣ ಭಾಗಗಳಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಕಳೆದ 70 ವರ್ಷದಿಂದಲೂ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಂಥ ಯಾವುದಾದ್ರೂ ಒಂದು ದೊಡ್ಡ ಮಠ ಇದೆ ಅಂದರೆ ಅದು ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಮಠದ ಮತ್ತೊಂದು ಕೀರ್ತಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಕೊಂಡು ಬಂದಿದ್ದು, ಕೃಷಿ ಕಾಯಕವನ್ನು ನಂಬಿ ಬಂದದ್ದು. ಇವತ್ತು ಕೂಡ ತಾವು ಆ ಮಠದ ಸ್ವಾಧೀನದಲ್ಲಿರುವಂಥ ಹೊಲ ಗದ್ದೆಗಳಿಗೆ ಹೋಗಿ ಅಲ್ಲಿನ ಕಳೆ ಕೀಳುವುದು, ನಾಟಿ ಮಾಡೋದು, ತೆನೆ ಕೊಯ್ಯೋದು, ಕಣವನ್ನು ಮಾಡೋದು, ಇವೆಲ್ಲ ಕೆಲಸ ಮಾಡ್ತೀರಿ ಅಂತ ಕೇಳಿಬಂದಿದ್ದೀವಿ. ಇದರ ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳಲ್ಲೂ ಕೂಡ ಕೃಷಿ ಕಾಯಕದ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸೋವಂಥ ಕೆಲಸಗಳನ್ನು ಕೂಡ ತಾವು ಮಾಡ್ತಾಯಿದ್ದೀರಿ. ಇದು ತಮಗೆ ಎಷ್ಟು ಆನಂದವನ್ನು ಕೊಡುತ್ತೆ ಬುದ್ಧಿ? ನೋಡಿ, ಮಕ್ಕಳಿಗೆ ಬರೀ ಶಿಕ್ಷಣ ಕಲಿಸಬಾರ್ದು,
ಅವರಿವತ್ತು ಎಲ್ಲೇ ಹೋದರೂ ಬದುಕ್ತೇನೆ ಅನ್ನುವಂಥ ಆತ್ಮವಿಶ್ವಾಸ ಬೆಳಿಬೇಕು ಅವ್ರಿಗೆ. ಇವತ್ತು ಮಕ್ಕಳಿಗೆ ಆಫೀಸ್ನಲ್ಲೇ ಕೆಲಸ ಸಿಗ್ತದೆ ಅಂತ ಯಾವ ಗ್ಯಾರಂಟಿ ಇರೋದಿಲ್ಲ. ಅವ್ರು ಎಂಥ ಸ್ಥಳದಲ್ಲಿದ್ದರೂ ಕೂಡ ನಾನು ಬದುಕಬಲ್ಲೆ, ನನ್ನ ಕಾಲ ಮೇಲೆ ನಿಲ್ಲಬಲ್ಲೆ ಅನ್ನುವಂಥ ಮನೋಭಾವ ಬೆಳೀಬೇಕು ಅವರಿಗೆ. ಜೊತೆಗೆ ಮಕ್ಕಳಿಗೆ ಇವತ್ತು ಕೃಷಿಯಲ್ಲಾಗಲಿ ಮತ್ತೊಂದರಾಗಲಿ ಅನುಭವ ಬರಬೇಕು ಅವ್ರಿಗೆ. ನೋಡಿ, ಇವಾಗ ನಾವು ಕೃಷಿ ಮಾಡ್ತೀವಿ, ಅಲ್ಲಿ ಕೆಲಸ ಮಾಡ್ತಿದ್ದಾಗ ಕೃಷಿಕನ ಜೀವನ ಎಷ್ಟು ಕಷ್ಟ ಅನ್ನೋದು ಅರಿವು ಬರುತ್ತದೆ. ಎಷ್ಟು ಪ್ರಕೃತಿ ವಿಕೋಪಗಳನ್ನು ಎದುರಿಸಬೇಕು ಅವನು, ಎಷ್ಟು ಕೂಲಿ ನಾಲೆಗಳಿಗೆ ಖರ್ಚು ಮಾಡಬೇಕು, ಮಳೆ ಸರಿಯಾಗಿ ಬರದಿದ್ದಾಗ ಎಷ್ಟು ತೊಂದರೆ ಆಗುತ್ತೆ. ನಿಜವಾಗ್ಲೂ ಅದನ್ನು ನೋಡಿದಾಗ ಕೃಷಿ ಮಾಡುವಂಥವ್ರ ಜೀವನ ತುಂಬ ಕಷ್ಟದ ಕೆಲಸ ಅವ್ರದ್ದು. ಇವತ್ತು ಜಗತ್ತಿನಲ್ಲಿ ಏನಾದರೂ ಕಷ್ಟಪಟ್ಟು ಬದುಕ್ತಾ ಇದ್ದಾನೆ ಅಂತಂದರೆ ಕೃಷಿ ಮಾಡುವಂತಹವನೇ. ಅಂದರೆ ಅವನಿಗಿಂತ ದೊಡ್ಡ ಸೇವೆ ಯಾವುದೂ ಇಲ್ಲ ನಿಜವಾಗ್ಲೂ. ಏಕೆಂದರೆ ನಾವು ಊಟ ಮಾಡುವ ಅನ್ನ ಕೃಷಿಯಿಂದಲೇ ಬರುವಂಥದ್ದು. ಕೃಷಿ ಮಾಡದೆ ಉಣ್ಣುವ ಪರಿ ಇನ್ನೆಂತು ಅಂತ ಶರಣರು ಒಂದು ಕಡೆ ಹೇಳ್ತಾರೆ. ಕೃಷಿಯ ಮಾಡದೆ ಉಣ್ಣುವ ಪರಿ ಇನ್ನೆಂತು ಅಂತಾರೆ. ಅದು ಹೇಳ್ತಾರೆ, ಕೃಷಿ ಕೃತ್ಯ ಮಾಡುವ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೋರೆಯ ನನಗೆ ಅಂತ ಅವ್ರು ಕೇಳ್ಕೊಳ್ತಾರೆ. ಅಂದರೆ ಅತ್ಯಂತ ಪವಿತ್ರವಾಗಿರುವಂತಹ ವೃತ್ತಿ ಯಾವುದಾದ್ರೂ ಇದೆ ಅಂದರೆ ಆ ಕಾಯಕ ಇದೆ ಅಂತಂದರೆ ಇವತ್ತು ಕೃಷಿಗೆ ಮೊದಲು ಆದ್ಯತೆಯನ್ನು ಶರಣರು ಕೊಟ್ಕೊಂಡು ಬಂದಿದ್ದಾರೆ. ಎಲ್ಲವನ್ನೂ ಅವ್ರಿಗೆ ಒಪ್ಕೊಂಡಿದ್ದಾರೆ, ಆದರೆ ಕೃಷಿಗೆ ಮೊದಲ ಆದ್ಯತೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ ಇವತ್ತು ಮಠದ ಇರುವಂಥ ಜಮೀನುಗಳಲ್ಲಿ ಆದಷ್ಟು ನಾವು ಆ ಕೃಷಿಯನ್ನು ಮಾಡುವ ಮೂಲಕ ಮಕ್ಕಳನ್ನು ಅದಕ್ಕೆ ತೊಡಗಿಸ್ಕೊಳ್ಳುವಂಥ, ನಮ್ಮಲ್ಲಿ ಏನಿದೆ ಅಂದರೆ ಶ್ರಮದಾನ ಅಂತ ಒಂದಿದೆ. ಮಕ್ಕಳನ್ನು ವಾರಕ್ಕೊಂದ್ಸತಿ ಶ್ರಮದಾನ ಮಾಡಬೇಕು. ಈಗ ನೋಡಿ, ಮಕ್ಕಳಲ್ಲಿ ಇವತ್ತು ಅವರೇ ಸ್ವಂತ ಎಲ್ಲ ಮಠಕ್ಕೆ ಬಂದ ಅಂದರೆ ಅವನ ವಸ್ತುಗಳನ್ನು ಅವನೇ ಇಟ್ಕೋಬೇಕು, ಅವನ ವಸ್ತುಗಳನ್ನು ಅವನೇ ತೊಳ್ಕೊಬೇಕು, ಅವನ ಬಟ್ಟೆ ಅವನೇ ಮಾಡಬೇಕು, ಅವನೇ ಸ್ನಾನ ಮಾಡಬೇಕು, ಅವನೇ ಊಟ ಮಾಡಬೇಕು, ಅವನ ತಟ್ಟೆ ಅವನೇ ತೊಳಿಬೇಕು, ಅವನ ಬಟ್ಟೆಗಳನ್ನ ಅವನೇ ಇಟ್ಕೊಳ್ಬೇಕು. ಅವೆಲ್ಲವನ್ನು ಜೋಪಾನ ಮಾಡ್ಕೊಳ್ಳುವಂಥ ಜವಾಬ್ದಾರಿ ಅವನಿಗೆ ಬರಬೇಕದು. ಇನ್ನೊಬ್ಬರದ್ದು ಅವಲಂಬಿತರಾಗಂಗಿಲ್ಲ ಯಾವುದನ್ನು ಕೂಡ. ಹಾಗೆ ಮತ್ತು ಕೆಲಸ ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಅವೆಲ್ಲ ಅನುಭವ ಆಗಬೇಕು ಅನ್ನೋವಂಥ ಉದ್ದೇಶದಿಂದ ಭಾಳ ಹಿಂದಿನಿಂದಲೂ ಕೂಡ ಆ ಶ್ರಮದಾನದ ಒಂದು ಪರಿಕಲ್ಪನೆ ಇರುವಂಥದ್ದು ವಿದ್ಯಾರ್ಥಿಗಳಲ್ಲಿ. ಶ್ರಮದಾನವೂ ಅವರ ಜೀವನದ ಒಂದು ಬದುಕಿನ ಅವಿಭಾಜ್ಯ ಅಂಗ ಆಗಿರುವಂಥದ್ದು. ಹಾಗೆ ವಿದ್ಯಾರ್ಥಿಗಳು ಕೇವಲ ಕೃಷಿ ಚಟುವಟಿಕೆಗಳಷ್ಟೇ ಅಲ್ಲ, ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ಮಠದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳ ಒಂದು ಸಹಭಾಗಿತ್ವ ಇದ್ದೇ ಇರುವಂಥದ್ದು. ಇವತ್ತು ಸಿದ್ಧಗಂಗಾ ಮಠ ನರ್ಸರಿ ಶಾಲೆಯಿಂದ ಮೊದಲುಗೊಂಡು MBBS ಕಾಲೇಜಿನವರೆಗೆ ಇವತ್ತು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಂಡಿದೆ. ಇಂಥ ಸಮಯದಲ್ಲಿ ಓದಬೇಕು ಅಂತ ಬರೋ ವಿದ್ಯಾರ್ಥಿಗಳ ಜಾತಿ ಯಾವುದು, ಮತ ಯಾವುದು, ಯಾವುದನ್ನೂ ಗಮನಿಸ್ತೀರಾ ನೀವಲ್ಲಿ ಪ್ರವೇಶ ಕೊಡ್ತೀರಿ ಅಂತ ನಾಡಿನಲ್ಲೆಲ್ಲ ಪ್ರಸಿದ್ಧ ಆಗಿದೆ. ಈ ಕಾರಣದಿಂದ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿರುವಂಥ ಕಲ್ಯಾಣ ಕರ್ನಾಟಕ ಪ್ರದೇಶದ ಅನೇಕ ಕುಟುಂಬಗಳು ಇವತ್ತು ಸಿದ್ಧಗಂಗಾ ಮಠವನ್ನು ಅರಸಿ ತಮ್ಮ ಮಕ್ಕಳಿಗೆ ಅಲ್ಲಿ ವಿದ್ಯೆ ಕೊಡಬೇಕು, ವಿದ್ಯೆಯನ್ನು ದೊರಕಿಸ್ಕೊಡ್ಬೇಕು ಅಂತ ಬರ್ತಾ ಇದ್ದಾರೆ. ಹಾಗೆಯೇ ತಾವು ಕೂಡ ಆ ಬರುವಂಥವ್ರನ್ನೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ಖುದ್ದು ತಾವೇ ಗಮನ ಹರಿಸಿ ಆ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ನೋಡ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಅಲ್ಲಿ ಹೀಗೆ ಓದಂಥವರು ಮಠಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಸಿದ್ಧಗಂಗಾ ಮಠಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಗೌರವವನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ನೀವು ಈ ಪೀಠಕ್ಕೆ ಬಂದ ಮೇಲೆ ಈ ರೀತಿ ಸಂಸ್ಥೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಹೋದಂಥವರು ದೊಡ್ಡ ವ್ಯಕ್ತಿಗಳಾಗಿ, ಗಣ್ಯ ವ್ಯಕ್ತಿಗಳಾಗಿ ಹೋದಂಥವರು ಮಠಕ್ಕೆ ಬಂದು ತಮ್ಮ ಬಳಿ ಆ ಮಠದ ಒಂದು ಸೇವೆಯನ್ನು ಕುರಿತಂತೆ ಕೃತಜ್ಞತೆಯನ್ನು ಸಲ್ಲಿಸಿರೋದೇನಾದ್ರು ತಮಗೆ ಜ್ಞಾಪಕ ಇದ್ದರೆ ಒಂದೆರಡು ಘಟನೆಗಳನ್ನು ಹೇಳಬೇಕು ಅಂತ ಬನ್ನಿ. ಇದು ನಮ್ಮ ಮಠದ ಹಿನ್ನೆಲೆ ಹಳೆ ವಿದ್ಯಾರ್ಥಿಗಳ ಸಂಘ ಅಂತಲೇ ಹೊಂದಿದೆ. ಹಳೆ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳ ಸಂಘ ಅಂತಲೇ ಇದೆ. ಭಾಳ ಹಿಂದಿನಿಂದಲೂ ಕೂಡ ಅದು ಮಠದ ಪೂಜ್ಯರ ಸೇವೆಯಲ್ಲಿ ತಮ್ಮನ್ನು ಕೈಜೋಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದೆ. ಅನೇಕ ಮಹೋತ್ಸವಗಳಾಗಿರುವಂಥದ್ದು, ಪೂಜ್ಯರ ಸುವರ್ಣ ಮಹೋತ್ಸವ ಇರ್ಬೋದು, ಅವರ ರಜತ ಮಹೋತ್ಸವ, ಆ ಎಲ್ಲವನ್ನೂ ಕೂಡ ಮಾಡಿದವರು ಯಾರಪ್ಪ ಅಂದರೆ ಹಳೆ ವಿದ್ಯಾರ್ಥಿ ಸಂಘದಿಂದಲೇ ಮಾಡ್ಕೊಂಡು ಬಂದಿರುವಂತಹ ಅವರು. ಹಾಗೆ ಇವತ್ತು ಹಳೆ ವಿದ್ಯಾರ್ಥಿಗಳು ನಮ್ಮ ಮಠದ ಒಂದು ದೊಡ್ಡ ಸಂಪತ್ತಾಗಿರುವಂತಹ ಅವ್ರು ಯಾವತ್ತೂ ಕೂಡ ಮಠದ ಬಗ್ಗೆ ಅಭಿಮಾನ ಭಕ್ತಿಯನ್ನು ಇಟ್ಕೊಂಡಿರುವಂಥ ನಮ್ಮ ಪರಮಪೂಜ್ಯರು ಒಂದು ಮಾತು ಹೇಳ್ತಾಯಿದ್ರು, ನೀವೇನೂ ಕೊಡೋದು ಬೇಡಿ, ನಿಮ್ಮ ಅಭಿಮಾನ ಇಟ್ಕೊಳ್ಳಿ, ನಿಮ್ಮ ಕುಟುಂಬ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿ ಸಾಗಿಸಿ, ಇಷ್ಟೇ ಹೇಳ್ತಿದ್ದವರು. ಹಳೆ ವಿದ್ಯಾರ್ಥಿಗಳ ಸಮಾವೇಶ ಅಂತ ಮಾಡ್ತಿದ್ದರು ಪ್ರತಿ ವರ್ಷವೂ ಕೂಡ. ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಳ್ಬೇಕು, ಬರಬೇಕು ಒಂದು ದಿವಸ ಮಠಕ್ಕೆ ಅಂತೇಳಿ. ಅಂದರೆ ಅವ್ರಿಗೆ ಬಂದಾಗ ಏನೋ ಒಂದು ತವ್ರ ಮನೆಗೆ ಬಂದಂಥ ಒಂದು ಭಾವನೆ, ಅದ್ರ ಜೊತೆಗೆ ನಾವು ಓದಿದ ಜಾಗ, ನಾವು ಓಡಾಡಿದ ಜಾಗ, ಇಲ್ಲೆಲ್ಲ ಕಾಲ ಕಳೆದೋ, ಇಲ್ಲಿ ಬದುಕಿದ್ದೋ ಇಲ್ಲಿ ಅಂತ ಹೇಳಿ ಅವ್ರಿಗೆ ನೋಡಿದಾಗ ಇಂದಿನೆಲ್ಲ ನೆನಪುಗಳು ಅವರಿಗೆ ಬರ್ತಾ ಇರ್ತದೆ. ಆ ಒಂದು ಬಾಂಧವ್ಯ ಯಾವತ್ತೂ ಕೂಡ ಹಳೆ ವಿದ್ಯಾರ್ಥಿಗಳ ಸಂಪರ್ಕ ಅದು ನಿರಂತರವಾಗಿ ಇರುವಂಥದ್ದು. ಅದು ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ, ಅವರು ಕೈಲಾದದ್ದನ್ನು ಸೇವೆಯನ್ನು ಅವರು ನಿರಂತರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಮಠದ ಶೌಚಾಲಯಗಳಿದೆ ಮಠದಲ್ಲಿ. ಆ ಶೌಚಾಲಯಗಳ ನಿರ್ವಹಣೆ ಅದು ಹಳೆ ವಿದ್ಯಾರ್ಥಿಗಳ ಸಂಘದ ಮುಖಾಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತು ಕೂಡ ಅನೇಕರು ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ, ಅಮೆರಿಕಾ ದೇಶದಲ್ಲಿ ಇರುವಂಥವರು ಕೂಡ ಅಲ್ಲಿ ಒಂದು ಸಂಘ ಮಾಡಿಕೊಂಡು
ಇವತ್ತು ಮಠದ ಚಟುವಟಿಕೆಗೆ ಏನು ಸಹಕಾರ ಕೊಡಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಅನೇಕ ಕೊಡುಗೆಗಳನ್ನು ಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರು ನಮಗೆ ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರೋದು ನಮ್ಮ ಮಠದ ಒಂದು ಹೆಮ್ಮೆ, ಅಭಿಮಾನ ಅಂತ ಹೇಳಬೇಕು. ಈ ಸಿದ್ಧಗಂಗಾ ಮಠ ಭಕ್ತಾದಿಗಳಿಂದಲೇ ನಡೀತಾ ಇರೋ ಮಠ ಅನ್ನೋ ಒಂದು ಕೀರ್ತಿ ಇದೆ. ಅತಿ ಹೆಚ್ಚಾಗಿ ಭಕ್ತಾದಿಗಳು ಇದರ ಕೆಲಸ ಕಾರ್ಯಗಳಲ್ಲಿ ತೊಡಕೋತಾರೆ ಅಂತ ಹೇಳಿ. ಈ ಭಕ್ತಾದಿಗಳಲ್ಲಿ ಮಠದಿಂದ ಏನಾದರೂ ಪ್ರತಿಫಲದ ಅಪೇಕ್ಷೆಯನ್ನು ಹೊತ್ತು ಬಂದಾಗ ತಾವು ಹೇಗೆ ಪ್ರತಿಕ್ರಿಯಿಸ್ತೀರಿ ಬುದ್ಧಿ? ಏನಿರ್ತದೋ ಅವಕಾಶ ಇದ್ದರೆ ಮಾಡಿಕೊಡ್ತೀವಿ. ಅದು ಏನೋ ಸೀಟ್ ಕೇಳೋದು ಮತ್ತೊಂದು ಕೇಳೋದು ಇದ್ದಾಗ ಏನು ಅನುಕೂಲ ಇರ್ತದೋ ಅದನ್ನು ಅವರಿಗೆ ಒದಗಿಸ್ಕೊಡುವಂಥ ಪ್ರಯತ್ನ ನಿರಂತರ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇದು ಮಠ ಭಕ್ತರಿಂದಲೇ ನಡೆಯುವಂಥದ್ದು, ಅದರಲ್ಲೂ ಕೂಡ ರೈತಾಪಿ ವರ್ಗದವರ ಕೊಡುಗೆಯಿಂದಲೇ ನಡೆಯುವಂಥದ್ದು ಹೆಚ್ಚಿನದಾಗಿ. ನಮ್ಮ ಮಠ ಬೆಳೆದು ಬಂದಿರುವಂಥದ್ದೇ ಅದರಿಂದ ನಮ್ಮ ಪರಮ ಪೂಜ್ಯರು ಹೇಳ್ತಿದ್ರು, ಹಳ್ಳಿ ಜನಗಳು ಕಣ್ರಿ ಸ್ವಾಮಿ ಕೊಡೋದು. ಅವ್ರು ಇವತ್ತೂ ಕೂಡ ಹಳ್ಳಿ ಜನ ನೀವು ನೋಡ್ತಾ ಇರ್ತೀರಿ ಅಂತ ಕಾಣಿಸ್ತದೆ. ಅವರೊಂದು ಕುಂಬಳಕಾಯಿ ಬೆಳೆದರೆ ಒಂದಿಷ್ಟು ಒಂದು ತಂದು ಕೊಡಬೇಕು, ಒಂದು ರಾಗಿ ಬೆಳೆದರೆ ಒಂದಿಷ್ಟು ಮಠಕ್ಕೆ ಕೊಡಬೇಕು, ಒಂದು ಕಾಳು ಬೆಳೆದರೆ ಒಂದಿಷ್ಟು ಸ್ವಲ್ಪ ಕಾಳುಗಳನ್ನು ಕೊಡಬೇಕು. ಈ ಭಾವನೆ ಇವತ್ತು ಹಳ್ಳಿ ಜನಗಳಲ್ಲಿ ಇವತ್ತೂ ಕೂಡ ಇರುವಂಥದ್ದು. ಇವತ್ತು ವ್ಯವಸಾಯ ಮಾಡೋರ ಸಂಖ್ಯೆ ಕಡಿಮೆ ಆದರೂ ಕೂಡ ಆ ಸಂಖ್ಯೆಯಲ್ಲೂ ಅವರು ಆ ಭಾವನೆ ಯಾವತ್ತೂ ಕೂಡ ಇಟ್ಕೊಂಡು ನಿರಂತರವಾಗಿ ಮಠದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಬಹುತೇಕ ಹಳ್ಳಿ ಜನಗಳು ಯಾವುದೇ ನಿರೀಕ್ಷಣೆ ಮಾಡೋದಿಲ್ಲ. ನಿರೀಕ್ಷೆ ಬಂದಾಗ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೇನೋ ಒಂದು ಸೀಟ್ ಕೊಡಬೇಕಾಗುತ್ತೆ, ಮಕ್ಕಳನ್ನು ಓದಿಸ್ಬೇಕಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಆದಷ್ಟು ಸಹಾಯವನ್ನು ಕೂಡ ಮಾಡ್ಕೊಂಡು ಬರ್ತೀವಿ. ನಾನು ಆರಂಭದಲ್ಲೇ ಹೇಳಿದೆ ಬುದ್ಧಿ, 12ನೇ ಶತಮಾನದ ಬಸವಾದಿ ಶರಣರ ತತ್ವಗಳನ್ನು ಅಕ್ಷರಶಃ ಪಾಲಿಸ್ತಾ ಇರುವಂಥ ಒಂದು ಮಠ ಸಿದ್ಧಗಂಗಾ ಮಠ ಅಂತ ಹೇಳಿ. ಈ ಬಸವಾದಿ ಶರಣರು ಸಮಸಮಾಜದ ನಿರ್ಮಾಣಕ್ಕೆ ದೊಡ್ಡ ಕನಸನ್ನು ಕಂಡವರು, ಸಾಕಷ್ಟು ಯಶಸ್ವಿಯನ್ನು ಆದವರು. ಆದರೆ 12ನೇ ಶತಮಾನದ ನಂತರ ಹೀಗೆ ಸುಮಾರು 800 ವರ್ಷಗಳು ಕಳೆದರೂ ಸಹ ನಾವು ಇನ್ನೂ ಒಂದಷ್ಟು ದಾರಿಯನ್ನು ಕ್ರಮಿಸಬೇಕಾಗಿದೆ ಈ ಸಮಾಜದಲ್ಲಿ. ಬಹಳ ಮುಖ್ಯವಾಗಿ ಇವತ್ತು ಸಮಾಜವನ್ನು ತುಂಬ ಕಾಡಿಸ್ತಾ ಇರುವಂಥ ಅಸ್ಪೃಶ್ಯತೆ ಅನ್ನುವಂಥದ್ದು ಇವತ್ತು ದೊಡ್ಡ ಪಿಡುಗಾಗಿ ಬೆಳೆದಿದೆ. ಈ ಅಸ್ಪೃಶ್ಯತೆಯ ಒಂದು ಹೋಗಲಾಟಕ್ಕೂ ಕೂಡ ಸಿದ್ಧಗಂಗಾ ಮಠ ಬಹಳ ಕಾಲದಿಂದಲೂ ದೊಡ್ಡ ಹೋರಾಟವನ್ನೇ ಮಾಡ್ಕೊಂಬಂದಿದೆ. ಅದೇ ಕಾರಣಕ್ಕೆ ಇಲ್ಲಿ ಯಾವ ವಿದ್ಯಾರ್ಥಿಗಳ ಜಾತಿ ಮತವನ್ನು ಕೇಳದೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರವೇಶವನ್ನು ಮಾಡಿಕೊಳ್ಳುವಂಥದ್ದು. ಈ ಅಸ್ಪೃಶ್ಯತೆ 100ರಷ್ಟು ನಿರ್ನಾಮ ಆಗಬೇಕು ಶೇಕಡ ಅಂದರೆ ತಮ್ಮ ಕನಸು ಇನ್ನೇನಿದೆ ಬುದ್ಧಿ? ಇದು ಭಾಳ ಜಟಿಲವಾಗಿರುವಂಥ ಪ್ರಶ್ನೆನೇ ಇದು. ಇವತ್ತಿಷ್ಟು ವರ್ಷ ಆದರೂ ಕೂಡ ಇನ್ನೂ ಕೂಡ ಅನೇಕ ಘಟನೆಗಳು ನಡೀತಾನೇ ಇದೆ. ಇದು ಅಮಾನವೀಯವಾಗಿರುವಂಥದ್ದು. ಇವತ್ತು ಅವರನ್ನು ಅತ್ಯಂತ ನಿಕೃಷ್ಟವಾಗಿ ಕಾಣುವಂಥದ್ದು ಅತ್ಯಂತ ಹೇಯವಾದಂಥ ಕಾರ್ಯ ಇದು. ಅದನ್ನು ಖಂಡನಾರ್ಹವಾಗಿರುವಂಥದ್ದು. ಇವತ್ತು ಮನುಷ್ಯನ ಪ್ರೀತಿಸುವಂಥ ಮನೋಭಾವ ಇಟ್ಕೊಂಡು ಯಾರೇ ಆಗಲಿ ಎಂಥವನೇ ಆಗಿರಲಿ ಎಲ್ಲೇ ಇರಲಿ ಮಾನವೀಯತೆ ಅನ್ನುವಂಥದ್ದೇ ಮುಖ್ಯವಾಗಿರಬೇಕೇ ಹೊರತು ಮಿಕ್ಕಿದ್ದು ಯಾವುದೂ ಗೌಣ ಆಗಿರಬೇಕು. ನಾವು ಯಾರು ಜಾತಿ ಕೇಳಿ ಯಾರೂ ಹುಟ್ಟಿರೋದಿಲ್ಲ, ಯಾರೂ ಕೂಡ ಅನಿವಾರ್ಯವಾಗಿ ಹುಟ್ಟಿದಂಥ ಸಂದರ್ಭದಲ್ಲಿ ಕಷ್ಟ ಕಾರ್ಪಣ್ಯಗಳೆಲ್ಲರಿಗೂ ಇರ್ತದೆ, ಎಲ್ಲರಿಗೂ ಕೂಡ. ಅಂಥ ಸಂದರ್ಭದಲ್ಲಿ ಇವತ್ತು ಅಸ್ಪೃಶ್ಯತಾ ನಿವಾರಣೆಗೆ ಬಸವಣ್ಣನವರ ತತ್ವ ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ಅವರೆಲ್ಲರನ್ನ ಅಪ್ಕೊಂಡ್ರವರು, ಕೆಳಗೆ ಬಿದ್ದವರನ್ನು, ಅಸ್ಪೃಶ್ಯರನ್ನು, ಯಾರು ತಿರಸ್ಕಾರ ಆದವ್ರನ್ನ, ಅವ್ರನ್ನೇ ಇವತ್ತು ಸಮುದಾಯದ ಜನಗಳು ಅಂತ ಏನು ಕರೆಸ್ಕೊಳ್ತಾ ಇದ್ರು. ಅದರಲ್ಲಿಯೂ ಕೂಡ ಇನ್ನೂ ನಿಮ್ನ ವರ್ಗ, ಪಂಚಮ ವರ್ಗ ಅಂತೇಳಿ ಅವರ ಸ್ಥಿತಿ ಏನಪ್ಪ ಅಂದರೆ ಅವ್ರು ಒಂದು ಬೀದಿಲಿ ಬರ ಆಗಿಲ್ಲ, ಅಲ್ಲೊಂದು ಉಗುಳ ಆಗಿಲ್ಲ, ಅವ್ರ ನೆರಳು ಬೀಳ ಆಗಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವೆಲ್ಲ ಬದಲಾವಣೆ ಮಾಡಿ ಬಸವಣ್ಣನವರು ಇವ ನಮ್ಮವ ಅನ್ನುವ ಭಾವನೆಯನ್ನು ತುಂಬಿ ಎಲ್ಲರನ್ನ ಅಪ್ಪಿಕೊಂಡು ಅಪ್ಪನೋ ಡೊಹಾರಕಯ್ಯ ಮಾದಾರ ಚೆನ್ನಯ್ಯ ಅಂತೇಳಿ ಭಾವಿಸ್ಕೊಂಡು ಅವ್ರಿಗೆ ಆ ಭಾವನೆಯಿಂದ ಅವ್ರನ್ನ ಮೇಲೆತ್ತುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದರು. ಇವತ್ತು 900 ವರ್ಷಗಳಾಗ್ತಾಯಿದೆ. ಅದಾದರೂ ಕೂಡ ಎಂದಿಗೂ ಕೂಡ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಇವತ್ತು ಅಂಬೇಡ್ಕರ್ ಅವರು ಬಹಳ ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಸಂವಿಧಾನದಲ್ಲಿ ಅದೇ ಆ ಸಂವಿಧಾನದ ನಿಲುವನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಅದನ್ನು ಜಾರಿಗೆ ತಂದಂತಹ ಅವರು. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಮಾನವೀಯತೆಯನ್ನು ಇಟ್ಕೊಂಡು ಪ್ರತಿಯೊಬ್ಬರನ್ನ ಪ್ರೀತಿಸುವಂಥ ಮನೋಭಾವ ಇಟ್ಕೊಳ್ಬೇಕು. ಇವತ್ತು ನೋಡಿ ನಿನ್ನೆ ಹೇಳ್ತಾ ಇದ್ರು ಅವ್ರಿಗೆ ಹೇಟ್ ಕೆನಾಟ್ ಹೋಗಲಾಡಿಸೋದಿಲ್ಲ ಅಂತೇಳಿ. ದ್ವೇಷದಿಂದ ದ್ವೇಷವನ್ನು ನಾವು ಹೋಗಲಾಡಿಸೋಕ್ಕಾಗಲ್ಲ, ಪ್ರೀತಿಯಿಂದ ಮಾತ್ರ ದೇಶವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಹೊರತು ಬೇರೆ ಇದರಿಂದ ಅದರಿಂದ ಈಗ ನಾವು ಏನೂ ಮಾಡೋದು ಬೇಡ, ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಾಣುವಂಥ ಮನೋಭಾವ ಇಟ್ಕೊಂಡ್ರೆ ಎಷ್ಟೋ ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಮ್ಮ ಪರಮ ಪೂಜ್ಯರು ಗ್ರಾಮಾಂತರ ಬಸವ ಜಯಂತಿ ಅಂತ ಮಾಡ್ತಾಯಿದ್ರು. ಬಸವಣ್ಣನವರು ನಾಟಕ ಆಡಿಸ್ತಾಯಿದ್ರು. ಆ ನಾಟಕ ಆಡಿಸೋದ್ರ ಮೂಲಕ ಹಳ್ಳಿಗಳಲ್ಲಿ ಎಷ್ಟೋ ಬದಲಾವಣೆಗಳನ್ನು ತಂದುಕೊಂಡ್ರು. ಅವ್ರ ಬಗ್ಗೆ ಒಳ್ಳೆ ಭಾವನೆಗಳನ್ನು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ಏಕೆಂದರೆ ಅವರು ಕೂಡ ಬದಲಾವಣೆ ಆಗ್ತಾರೆ. ನಾವು ಒಳ್ಳೆತನವನ್ನು ಬೆಳೆಸ್ಕೊಂಡ್ರೆ ಅವರು ನಮ್ಮಂತೆ ಬೆಳೆಯುವಂತಹ ಪ್ರಯತ್ನ ಆಗ್ತದೆ. ಆ ಸಮಾಜ ನಿರ್ಮಾಣ ಅಂತ ಹೇಳ್ತಿರಲ್ಲ, ಆ ಸಮಾನತೆಯನ್ನು ಕೊಡುವಂಥ ಸಮಾಜ, ಅದಕ್ಕೆಲ್ಲ ಇವತ್ತು ಬಸವಣ್ಣನವರಲ್ಲೇ ನಮಗೆ ಆದರ್ಶ ಇರುವಂಥದ್ದು.
ಅದನ್ನು ಎಲ್ಲರೂ ಕೂಡ ಪಾಲಿಸುವಂಥ ಪ್ರಯತ್ನ ಮಾಡಿದರೆ ಒಂದು ಒಳ್ಳೆಯ ವಾತಾವರಣವನ್ನು ನಾವು ಉಂಟು ಮಾಡಬಹುದು. ಹೌದು ಬುದ್ಧಿ. ಕೊನೆಯದಾಗಿ ಒಂದು ಪ್ರಶ್ನೆ ಬುದ್ಧಿ. ಇವತ್ತು ಇಡೀ ಜಾಗತಿಕ ವಾತಾವರಣವನ್ನು ಗಮನಿಸಿದ್ರೆ ಎಲ್ಲ ಕಡೆ ದ್ವೇಷ, ಒಂದು ಯುದ್ಧದ ದಾಹ, ಮತ್ತೊಬ್ಬರನ್ನು ಹಣಿಬೇಕು ಅನ್ನುವಂಥ ಒಂದು ಕೆಟ್ಟ ಮನೋಭಾವ ಹೆಚ್ಚಾಗ್ತಾ ಇದೆ. ಇದು ಯುವಕರಲ್ಲೂ ಕೂಡ ಈ ರೀತಿಯ ಮನೋಭಾವ ಹೆಚ್ಚಾಗ್ತಾ ಇದೆ. ಬಸವಾದಿ ಶರಣರು ಮತ್ತು ಶ್ರೇಷ್ಠ ದಾರ್ಶನಿಕರೆಲ್ಲ ಭಾರತದವರು ಮೊದಲಿನಿಂದಲೂ ಬಯಸ್ಕೊಂಬಂದಿದ್ದು ಶಾಂತಿಯುತ ಜೀವನವನ್ನು ನಡೆಸಬೇಕು ಅಂತ. ಈ ವಿಶ್ವ ಮುಂದೆ ಶಾಂತಿಯುತ ಜೀವನವನ್ನು ನಡೆಸೋದಕ್ಕೆ ತಮ್ಮಿಂದ ಏನಾದರೂ ಒಂದು ಸಂದೇಶ ಕೊಡಿವುದು. ಇವತ್ತು ಭಾರತ ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೀಡಿದಂತಹ ಒಂದು ದೇಶ ಇದು. ನಮ್ಮ ದೇಶದ ಇತಿಹಾಸದಲ್ಲಿ ನಾವು ಯಾರನ್ನ ಮೇಲೂ ನಾವು ದಂಡೆತ್ತಿ ಹೋದಂತಹ ಹಿನ್ನೆಲೆ ಇಲ್ಲ. ನಮ್ಮ ದೇಶದಲ್ಲೇ ಬೇಕಾದಷ್ಟು ದಂಡೆತ್ತಿ ಬಂದು ನಮ್ಮನ್ನು ಶೋಷಣೆ ಮಾಡಿದರೂ ಕೂಡ ನಾವು ಅವರಿಗೆ ಆಶ್ರಯವನ್ನು ಕೊಟ್ಕೊಂಡು ಬಂದಂಥದ್ದು ದೇಶ. ಹೇಗೆ ಒಂದು ಮರ ಕಡಿಯೋನು ಬಂದು ನೆರಳು ಕೊಡ್ತದೋ ಹಾಗೆ ನಮ್ಮ ಭಾರತೀಯರು ಕೊಟ್ಕೊಂಡು ಬಂದಿರುವಂಥ ಒಂದು ಮನೋಭಾವ. ಅದಕ್ಕೆ ಹೇಳಿರುವಂಥದ್ದು ಎಲ್ಲವೂ ಶಾಂತಿಮಯ ಆಗಿರಬೇಕು. ಕೇವಲ ಮನುಷ್ಯ ಅಷ್ಟೇ ಅಲ್ಲ, ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಎಲ್ಲ ಕಡೆ ಶಾಂತಿ ಹರಡಿರಬೇಕು ಅಂತ ಮಂತ್ರದಲ್ಲೇ ಹೇಳಿರುವಂಥವ್ರು. ನಾವು ಹೇಳ್ಬೇಕಾದ್ರೆ ಓಂ ಶಾಂತಿ 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 ಅಂತ ಹೇಳ್ತೀವಲ್ಲಿ. ಎಲ್ಲ ಕಡೆ ಶಾಂತಿ ಹರಡಬೇಕು ಅನ್ನುವಂಥದ್ದೇ ಮುಖ್ಯವಾಗಿರುವಂಥದ್ದು. ಈ ಒಂದು ಶಾಂತಿಯ ಮಂತ್ರ ಕೇವಲ ಪಠಿಸಿದ್ರೆ ಶಾಂತಿ ಮಂತ್ರ ಆಗೋದಿಲ್ಲ. ನಾವೊಬ್ಬೊಬ್ಬರು ಕೂಡ ಬದಲಾವಣೆ ಆಗಬೇಕು. ಇದು ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ ಬದಲಾವಣೆ ಆಗಬೇಕು. ಇವತ್ತು ಕೇವಲ ಅವರು ಆಗಬೇಕು ಇವರು ಆಗಬೇಕು ಅಂತ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ಬೇಕು ಮೊದಲು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರಲ್ಲ, ಪರಚಿಂತೆ ನಮಗೇಕೆ ಅನ್ನುವಂತಹ ಮಾತು. ಇನ್ನೊಂದು ಮಾತು ಹೇಳ್ತಾರೆ ಅವರು, ಒಂದು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನುವಂಥ ಒಂದು ವಚನ ತುಂಬ ಪ್ರಸಿದ್ಧವಾಗಿರುವಂತಹ ವಚನ. ನಾವು ಈ ವಚನವನ್ನು ನಾವೆಲ್ಲರೂ ನಮ್ಮ ಮುಂದೆ ಇಟ್ಕೋಬೇಕು. ನಾವು ಇದು ವೈಯಕ್ತಿಕವಾಗಿ ನಾವೆಲ್ಲ ಅನುಕರಣೆ ಮಾಡಿಕೊಳ್ಳುವಂಥ ಪ್ರಯತ್ನ. ನಾವು ನಮ್ಮ ಅಂಕು ಡೊಂಕುಗಳನ್ನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ನಾವು ಕೆಟ್ಟವನು ಕಡಿಮೆ ಆಗ್ತೀವಿ ನಾವು. ಅದಕ್ಕೆ ಒಬ್ಬ ಆಂಗ್ಲ ಕವಿ, ಡೋಂಟ್ ವರಿ ಅಬೌಟ್ ಅದರ್ಸ್, ಯು ಕರೆಕ್ಟ್ ಯುವರ್ ಸೆಲ್ಫ್, ಒನ್ ಸ್ಕೌಂಡ್ರಲ್ ವಿಲ್ ಬಿ ಲೆಸ್ ಇನ್ ದಿಸ್ ವರ್ಲ್ಡ್ ಅನ್ನುವಂಥ ಮಾತನ್ನು ಹೇಳ್ತಾನೆ. ಒಬ್ಬ ದಗಾಕೋರ, ವಂಚನೆಕಾರ ಈ ದೇಶದಿಂದ ಒಬ್ಬ ಕಡಿಮೆ ಆಗ್ತಾನೆ. ಯಾಕೆ ನಿನ್ನನ್ನು ಸರಿಪಡಿಸ್ಕೊಂಡ್ರೆ ಸಾಕು, ಒಬ್ಬ ಕಡಿಮೆ ಆಗ್ತಾನೆ ಅಂತೇಳಿ. ಹಾಗೆ ಇವತ್ತು ನೀವು ಈ ಉರಿತಾ ಇರುವಂಥ ಬೆಂಕಿ ಬಿದ್ದಿದೆ. ಇವತ್ತು ನೋಡಿ ಲಾಸ್ ಏಂಜಲೀಸ್ನಲ್ಲಿ ಬೆಂಕಿ ಬಿದ್ದು ಆರಿಸಲಿಕ್ಕೆ ಆಗ್ತಾ ಇರುವಂಥ ದಾವಾನೆಲ ಅದು. ಈ ಕಾಡು ಬೆಂಕಿ ಬಿದ್ದು ಅಡಿತಾ ಇದೆ. ಆರಿಸೋಕ್ಕೆ ಎಷ್ಟು ಕಷ್ಟ ಇದೆ. ಅದು ಹಚ್ಚೋದು ಸುಲಭ, ಆದರೆ ಆರಿಸುವಂಥ ಪ್ರಯತ್ನ ಮಾಡಬೇಕು ಯಾರು. ಅದನ್ನು ಶಾಂತಿ ಅನ್ನುವಂಥ ಅದನ್ನು ಪಠಿಸುವಂಥದ್ದಲ್ಲ, ಅದನ್ನು ಆಚರಿಸಬೇಕಂದ್ರೆ ಇವತ್ತು ಶಾಂತಿ ಎಲ್ಲರಲ್ಲೂ ಉಂಟಾಗಬೇಕು. ನಮಗೆ ತನ್ಮೇ ಶಾಂತಿ, ಪೃಥಿವೀ ಶಾಂತಿ ಎಲ್ಲ ಹೇಳ್ತಾರೆ. ನನ್ನಲ್ಲೂ ಶಾಂತಿ ಇರಲಿ, ಅವನಲ್ಲಿ ಶಾಂತಿ ಇರಲಿ, ಪ್ರಕೃತಿಯಲ್ಲಿ ಶಾಂತಿ ಇರಲಿ, ಮರಗಳಲ್ಲಿ ಶಾಂತಿ ಇರಲಿ, ಶಾಂತಿ ಮಂತ್ರ ಅಂತ ಅವರು ಪಠನೆ ಮಾಡುವಂತಹ ಅವರು. ಹಾಗೆ ಒಂದು ನೀವೆಲ್ಲ ಕೇಳಿರುವಂಥ ಒಂದು ಕಥೆ ಇದೆ. ಒಂದು ಕಾಡಿಗೆ ಬೆಂಕಿ ಬಿತ್ತಂತೆ. ಬೆಂಕಿ ಸಣ್ಣ ಗುಬಚ್ಚಿ ಇತ್ತು. ಆ ಗುಬಚ್ಚಿ ಪಕ್ಕದಲ್ಲೆಲ್ಲೋ ಒಂದು ಸರೋವರದಲ್ಲಿ ಒಂದೇ ಒಂದು ಗುಟಕ್ಕೆ ನೀರು ತಂದು ಹಾಕ್ತಾಯಿತ್ತು. ಬೇರೆ ಪಕ್ಷಿಗಳೆಲ್ಲ ನೋಡ್ತಾ ಇದ್ದು ಅಪಹಾಸ್ಯ ಮಾಡ್ತಾಯಿದ್ದು. ಇವನಿಗೇ ಕಷ್ಟ ಇತ್ತು, ಇವನು ಒಂದು ತೊಟ್ಟು ನೀರು ಹಾಕ್ಬಿಟ್ರೆ ಆ ಬೆಂಕಿ ಆರೋಗುತ್ತಾ ಅಂತ ಹೇಳ್ತಿತ್ತು. ಆಗ ಬೇರೆ ಪಕ್ಷಿಗಳಿಗೆಲ್ಲ ಈ ಗುಬ್ಬಿ ಪಕ್ಷಿ ಹೇಳ್ತು, ನಾನು ಆರಿಸ್ಬಿಡ್ತೀನಿ ಅಂತ ನನಗೆ ಗೊತ್ತಿದೆ ಆಗಲ್ಲ ಅಂತ. ಆದರೆ ಆಗಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ, ನನ್ನ ಕೈಲಾದಷ್ಟು ನಾನು ಹಾಕ್ತೀನಿ, ನೀವು ಒಂದು ಸ್ವಲ್ಪ ತಂದು ಹಾಕಿದ್ರೆ ಅದೇ ರೀತಿ ಎಷ್ಟೋ ಸ್ವಲ್ಪ ಶಮನ ಮಾಡ್ಬೋದು ಅಂತೇಳಿ. ಹಾಗೆ ಎಲ್ಲರೂ ಇದಕ್ಕೆ ಪ್ರಯತ್ನ ಪಟ್ಟರೆ ಈ ಶಾಂತಿಯುತವಾದ ವಾತಾವರಣವನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಸ್ವಾಮೀಜಿಗಳೇ, ತಮ್ಮ ಬಿಡುವಿಲ್ಲದ ಕಾರ್ಯಚಟುವಟಿಕೆಗಳ ಮಧ್ಯೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ನಮ್ಮೊಂದಿಗೆ ಬಹಳ ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ಕನ್ನಡ ವಿಶ್ವವಿದ್ಯಾನಿಲಯದ ಈ ಚೆಲುವ ಕನ್ನಡ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ತಮಗೆ ತುಂಬ ಹೃದಯದ ಗೌರವವನ್ನು ಅರ್ಪಿಸ್ತೀವಿ. ಕುಲಪತಿಗಳಾಗಿ ಇರುವ ನೀವು ಪರಶುಮೂರ್ತಿಗಳೇ, ನಿಮಗೂ ಕೂಡ ಅಷ್ಟೇ ಅಭಿನಂದನೆ. ನಾನು ಇಲ್ಲಿ ಹೇಳಬೇಕಾಗಿರುವಂಥದ್ದು ನಿಮಗೆ, ನಿಮ್ಮ ಸಿಬ್ಬಂದಿ ವರ್ಗದವರಿಗೆ, ಇಲ್ಲಿ ಸಂಶೋಧನೆ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ, ಈ ಒಂದು ವಿಶ್ವವಿದ್ಯಾಲಯ ಬಹುಮುಖ್ಯವಾಗಿ ಸಂಶೋಧನೆಗೆ ಮೀಸಲಾಗಿರುವಂಥದ್ದು. ಕನ್ನಡದ ಏನೆಲ್ಲ ವಿಚಾರಗಳ ಸಂಶೋಧನೆಗೆ ಮೀಸಲಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯಕ್ಕೆ ನಮೋ ನಮಃ. ಧನ್ಯವಾದಗಳು ಬುದ್ಧಿ.